ಹಾಗಂದ ನಮಗೆ ಅನ್ಸುತ್ತೆ ಈ ಭಾರತ ಅಂದ್ರೆ ಏನು? ಭಾವ ರಾಗ ತಾಳ ಸೇರಿದ್ರೆ ಹೇಗೆ ಸಂಗೀತನೋ, ಎಲ್ಲಾ ಜಾತಿ ಧರ್ಮ ಮತಗಳನ್ನ ಸೇರಿರ್ತಕ್ಕಂಥದ್ದು ಯಾವ್ದನ್ನು ಹೊಂದಿದ್ರೆ ಅದು ಭಾರತ ಅಂತ ಅನ್ಸುತ್ತೆ. ಸರಿ, ಇಷ್ಟೆಲ್ಲ ನಾವು ಹೇಳಿದಾಗ ಬಹಳ ಜನ ಒಂದ್ ಸ್ವಲ್ಪ ಮಾತು ಕೇಳ್ತಾರೆ, ದೇವ್ರೆಲ್ಲಿದ್ದಾನೆ, ದೇವ್ರೆಲ್ಲಿದ್ದಾನೆ? ಕೆಲವ್ರು ಹೇಳ್ತಾರೆ ನಾವು ನಿತ್ಯ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಸಿಕ್ಕಾಪಟ್ಟೆ ಕಷ್ಟ ಬರ್ತಾ ಇದೆ, ಯಾರು ಪ್ರಾರ್ಥನೆ ಮಾಡಲ್ಲ, ಬಹಳ ಸುಖವಾಗಿದ್ದಾನೆ, ಆದ್ರೆ ದೇವ್ರೆಲ್ಲಿದ್ದಾನೆ ಅಂತ. ನನಗದು ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಕ್ಕಂಥ ಮಾತುಗಳು. ಅದರಲ್ಲಿ ಕೆಲವೊಂದು ದೈನಂದಿನ ದಿನಗಳಲ್ಲಿ ನಾವು ಆಚರಿಸಬೇಕಾದ ಹದೀಸ್ ವಾಕ್ಯಗಳನ್ನು ಸಹ, ವಚನಗಳನ್ನು ನಿಮಗೆ ಸ್ವಲ್ಪ ತಿಳಿಸ್ತೀನಿ. ನಾನು ಆಕ್ಚುಲಿ ಕುರಾನ್, ಬೈಬಲ್, ಭಗವದ್ಗೀತೆ ಮೂರನ್ನ ಪಠಣ ಮಾಡಿರ್ತೇವೆ. ಯಾಕಂದ್ರೆ ನಾವು ಒಬ್ಬ ಆಧ್ಯಾತ್ಮಿಕ ಚಿಂತಕರು, ನಾವು ದೀಕ್ಷೆ ತಗೊಂಡ್ರ ಗುರುಗಳಾಗಿರೋದ್ರಿಂದ ಅದನ್ನ ತಗೊಂಡು ಹೋಗಿರ್ತೀವಿ. ನಾನು ಸಿಂಪಲ್ ಆಗಿ ನಿಮ್ಮ ಭಾಷೆಯಲ್ಲೇ ಹೇಳ್ಬೋದು, ದೇವ್ರೆಲ್ಲಿದ್ದಾನೆ ಅಂದ್ರೆ ಹಾಲಲ್ಲಿ ಮೊಸರಿದ್ದಂಗೆ, ಮೊಸರಲ್ಲಿ ಬೆಣ್ಣೆ ಇದ್ದಂಗೆ, ಬೆಣ್ಣೆಯಲ್ಲಿ ತುಪ್ಪ ಇದ್ದಂಗೆ ದೇವರೆಲ್ಲ ಕಡೆಗಿದ್ದಾನೆ ಅಷ್ಟೇ. ಹಾಲಲ್ಲಿ ಮೊಸರಿದ್ದಂಗೆ, ಮೊಸರಲ್ಲಿ ಬೆಣ್ಣೆ ಇದ್ದಂಗೆ, ಬೆಣ್ಣೆಯಲ್ಲಿ ತುಪ್ಪ ಇದ್ದಂಗೆ ದೇವರೆಲ್ಲ ಕಡೆಗಿದ್ದಾನೆ. ಅದನ್ನ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರೆ ಹಾಲಲ್ಲಿ ಮೊಸರು ಅಡ್ಕ, ಮೊಸರಿನಲ್ಲಿ ಬೆಣ್ಣೆ ಅಡ್ಕ, ಬೆಣ್ಣೆಯಲ್ಲಿ ತುಪ್ಪ ಅಡ್ಕ, ಅದೇ ದೇವ್ರ ತಿಳ್ಕ ಅಂತ ಹೇಳ್ತೀವಿ. ಅದು ಹಳ್ಳಿ ಭಾಷೆಯಲ್ಲಿ ಅದನ್ನ ಹೇಳ್ತೀವಿ. ಆ ರೀತಿ ಇದು ಕಾಮನ್ ಆಗಿ ದೇವರು ಬಂದಕ್ಕಂತ ಇದು. ನಾವೀಗ ಮಾತಾಡ್ಬೇಕಾದ್ರೆ ಒಂದು 10 ನಿಮಿಷ ಮಾತನ್ನ ನಿಲ್ಸಿದ್ವಿ. ಯಾಕೆಂದ್ರೆ ಅಜಾನ್ ಕೂಗ್ತಾ ಇತ್ತು, ನಾವು 10 ನಿಮಿಷ ಅಲ್ಲಿ ಗೌರವ ಸೂಚಕವಾಗಿ ನಾವು ನಿಲ್ಸಿದ್ವಿ. ಸರಿ, ಬಹಳ ಜನಕ್ಕೆ ಅಲ್ಲಾಹ್ ಅಕ್ಬರ್ ಏನಿದು ಅಲ್ಲಾಹನ ಕರೆ, ಅಲ್ಲಾಹ್ ಅಕ್ಬರ್ ಏನಿದು ಅಲ್ಲಾಹನ ಕರೆ ಅಂತಂದು ಹೇಳಿದ್ರೆ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. ಬೆಳಿಗ್ಗೆ ಕರೆ ಏನು ಅಜಾನು, ಸಾಯಂಕಾಲದ ಕರೆ ಏನು? ಬೆಳಿಗ್ಗೆ ಕರೆ, ನೀನು ನಿದ್ದೆಗಿಂತ ನನ್ನ ಪ್ರಾರ್ಥನೆಯೇ ಶ್ರೇಷ್ಠ, ನೀನು ಪ್ರಾರ್ಥನೆಗೆ ಬಾ, ನಂತರ ಕಾಯಕವನ್ನು ಪ್ರಾರಂಭಿಸು, ಧರ್ಮದಿಂದ ಆರಾಮಿ ಕೆಲಸ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ನಿಯತಿಯಿಂದ ದುಡಿ ಅಂತಕ್ಕಂಥದ್ದು ಫಸ್ಟ್. ನನ್ನ ಪ್ರಾರ್ಥನೆಯೊಂದಿಗೆ ನಿನ್ನ ಕಾಯಕವನ್ನು ಅಥವಾ ನಿನ್ನ ದುಡಿಮೆಯನ್ನು ಪ್ರಾರಂಭಿಸೋದ ಬೆಳಗ್ಗೆ ಪ್ರಾರ್ಥನೆ. ಸಾಯಂಕಾಲದಿಂದ ಎಲ್ಲ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು, ಕಾಯಕ ಎಲ್ಲ ಮುಗಿಸ್ಕೊಂಡು ಬಂದಿದೀಯಾ, ಈಗ ನನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ನಿನ್ನ ಆಹಾರ ಸೇವೆಯನ್ನು ಮಾಡಿ ನೀನು ರೆಸ್ಟ್ಗೆ ಬಾ, ಮತ್ತೆ ಸಂಜೆನೂ ನನ್ನ ಪ್ರಾರ್ಥನೆಗೆ ಬಾ. ಇದೇ ಅಲ್ಲಾಹನ ಕರೆ ಅಂತ ನಾವು ಅನ್ಕೊಂಡಿದೀವಿ. ನಾನು ನನ್ನ ವೈಯಕ್ತಿಕವಾಗಿ ಅನ್ಕೊಂಡಿರ್ತಕ್ಕಂಥ. ಇಲ್ಲಿ ಸ್ವಲ್ಪ ಹದೀಸ್ನ ವಾಚನಗಳು ಬರುತ್ತೆ ನಮಗೆ. ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅಂದ್ರೆ, ಅಲ್ಲಾಹನ ಪ್ರತಿಫಲ ಬೇಕಾಗಿದ್ರೆ ಮಾತಾಪಿತೃಗಳು ತೃಪ್ತಿಯಾಗಿರ್ಬೇಕು. ನಿಮ್ಮ ಅಪ್ಪ ಅಮ್ಮ ತೃಪ್ತಿಯಾಗಿದ್ರೆ ಅಲ್ಲಾಹನ ಪ್ರತಿಫಲ ಸಿಗುತ್ತೆ. ನಿಮ್ಮ ಅಪ್ಪ ಅಮ್ಮ ಬೇಜಾರಾಗಿದ್ರೆ ಪ್ರತಿಫಲ ಸಿಗಲ್ಲ. ಅದು ಫಸ್ಟ್ ಹೇಳ್ತಕ್ಕಂಥದ್ದು. ಆದ್ರೆ ಅಲ್ಲಾಹನ ಶಿಕ್ಷೆ ಮಾತಾಪಿತೃಗಳಿಗೆ ಕೋಪದಿಂದಾಗಿ ನಾವು ನಿನಗೆ ಶಿಕ್ಷೆ ಕೊಡ್ತೀನಿ. ಶಿಕ್ಷೆ ಅಂದ್ರೆ ಶಿಕ್ಷೆ ಅಲ್ಲ, ನಿನ್ನ ಪ್ರಾರ್ಥನೆ ನನಗೆ ಸಲ್ಲಲ್ಲ, ಅದು ಶೈತಾನಿಗೆ ಸಲ್ಲುತ್ತೆ. ನೀನೇನಾದ್ರೂ ಪ್ರಾರ್ಥನೆ ಮಾಡ್ಕೋ, ಅಪ್ಪ ಅಮ್ಮನಿಗೆ ನೀನ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ಅಪ್ಪ ಅಮ್ಮನಿಗೆ ಸಾಕ್ಲಿಲ್ಲ ಅಂದ್ರೆ